ಶಿವಮೊಗ್ಗದಲ್ಲಿ ಪಶು ವೈದ್ಯೆ ಸಮೀಕ್ಷಾ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸಾವಿಗೆ ಅಸಲಿ ಕಾರಣ ಯಾರು, ಹಾಗಾದ್ರೆ ಯಾರು ಈ ಸಾವಿಗೆ ಕಾರಣ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹುಟ್ಕೊಳ್ತಾನೆ ಇದೆ. ಆನ್ಸರ್ ಮಾಡಬೇಕಾಗಿರುವಂಥದ್ದು ಅರಣ್ಯ ಇಲಾಖೆಯ ಸಚಿವರು. ನೀರಾನೆ ಬಳಿ ಸಮೀಕ್ಷಾ ರಾತ್ರಿ ಹೋಗಿದ್ದಾದ್ರೂ ಯಾಕೆ? ನೀರಾನೆ ಹತ್ರ ಯಾಕೆ ಕಳಿಸಿದ್ದು ರಾತ್ರಿ? ಲಯನ್ ಸಫಾರಿಯಲ್ಲಿ ಡ್ಯೂಟಿ ಡಾಕ್ಟರ್ ಇರ್ಲಿಲ್ವಾ? ಹಾಗಾದ್ರೆ ಸಾಕಷ್ಟು ಪ್ರಶ್ನೆಗಳಿದಾವೆ. ಸಮೀಕ್ಷಾ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಮಾರ್ಗಸೂಚಿಗಳು ಪಾಲನೆ ಆಗಿಲ್ವಾ? ಸಿಸಿಟಿವಿಗಳು ಇದ್ರೂ ಕೂಡ ಸಾಕ್ಷಿಗಳು ಯಾಕೆ ಸಿಗ್ತಾ ಇಲ್ಲ? ಸಿಸಿಟಿವಿ ಇದೆ ಅಲ್ಲೆಲ್ಲ ಕಡೆನೂ ಕೂಡ, ಆದ್ರೆ ಸಾಕ್ಷಿಗಳು ಯಾಕೆ ಸಿಗ್ತಾ ಇಲ್ಲ? ಪ್ರತಿಭಾವಂತ ವೈದ್ಯೆಯ ಸಾವಿಗೆ ಹೊಣೆ ಯಾರು? ಇದು ಅರಣ್ಯ ಇಲಾಖೆ ಮಾಡಿದಂತ ಕೊಲೆ ಅಲ್ವಾ? ಯಾಕೆಂದ್ರೆ ನೈಟ್ ಕರ್ಸಿದ್ದಾರೆ, ಸಿಸಿಟಿವಿಗಳಲ್ಲಿ ಕೂಡ ದೃಶ್ಯಾವಳಿಗಳು ಇಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕೆ ಕರ್ಸಿದ್ರು ಅಷ್ಟೊತ್ತಲ್ಲಿ? ಯಾಕೆ ಅಲ್ಲಿ ವೈದ್ಯರಿರ್ಲಿಲ್ವಾ? ಡ್ಯೂಟಿ ಡಾಕ್ಟರ್ ಇರ್ಲಿಲ್ವಾ? ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಇದಕ್ಕೆ ಯಾವ ರೀತಿಯಾಗಿ ಶಿಕ್ಷೆ ಕೊಡ್ತೀರಾ, ಕ್ರಮ ಕೈಗೊಳ್ತೀರಾ? ಇಲಾಖೆ ನಡೆ ಬಗ್ಗೆ ಸಮೀಕ್ಷಾ ಕುಟುಂಬ ಅನುಮಾನವನ್ನ ವ್ಯಕ್ತಪಡಿಸಿದ್ದು ಸೂಕ್ತ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಅವರು ಸೂಕ್ತ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ. ಡ್ಯೂಟಿ ಡಾಕ್ಟರ್ ಎಲ್ಲೋಗಿದ್ರು? ಟ್ರೈನಿ ಡಾಕ್ಟರ್ನ ಯಾಕೆ ಕಳಿಸಿದ್ದು? ಅದು ನೈಟಲ್ಲಿ ಯಾಕೆ ಕರೆಸಿದ್ದು? ಸಿಸಿಟಿವಿ ದೃಶ್ಯಾವಳಿಗಳಿಲ್ವಾ? ಡೆಲೀಟ್ ಮಾಡಲಾಗಿದೆಯಾ? ಈ ಪ್ರಶ್ನೆಗಳಿದ್ದ ಇದೆ. ಅರಣ್ಯ ಇಲಾಖೆನೇ ಇದಕ್ಕೆ ನೇರ ಹೊಣೆ ಅಂತ. ಅರಣ್ಯ ಸಚಿವರು ಉತ್ತರವನ್ನ ಕೊಡಬೇಕಾಗಿದೆ. ಏನ್ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದನ್ನ ಕೂಡ ನೋಡಬೇಕು. ದಿವ್ಯ ನಿರ್ಲಕ್ಷ್ಯ ಇದು ಅರಣ್ಯ ಇಲಾಖೆದು. ಹಾಗಾದ್ರೆ ಪ್ರವಾಸಿಗರ ಕತೆ ಏನು ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ಸಮೀಕ್ಷಾ ರೆಡ್ಡಿ ಅವರ ಮಾವ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಅವರು ಅವರ ಜಾಬ್ನ ಸೇಫ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಅವ್ರು ಸೇಫ್ ಆಗಿರೋದಕ್ಕೆ ಅದು ಹೇಳ್ತಿದ್ದಾರೆ ಅಷ್ಟೇ. ಶಿ ಈಸ್ ನಾಟ್ ದ ಫಸ್ಟ್ ಡೇ ಶಿ ಈಸ್ ಗೋಯಿಂಗ್ ಆಲ್ಮೋಸ್ಟ್ ಫ್ರಮ್ 1 ವೀಕ್. ಡೈಲಿ ನೈಟು ಅವಳು ಹೋಗಿ ಮಾನಿಟರ್ ಮಾಡ್ತಿದ್ದಾಳೆ. ಆಮೇಲೆ ಪ್ರೋಟೋಕಾಲ್ಸ್ ನಿಮ್ಗೆ ಗೊತ್ತಿರೋಂಗೆ ಭಾಳ ರೂಲ್ಸ್ ಐತೆ ಅದಕ್ಕೆ. ಶಿ ಶುಡ್ ಗೋ ವಿತ್ 2 ಗಾರ್ಡ್ಸ್. ಮತ್ತು ಕೀ ತೆಗಿಬೇಕು ಅಂದ್ರೂ ಸೀನಿಯರ್ ಡಾಕ್ಟರ್ ಶುಡ್ ಕಮ್ ಆ್ಯಂಡ್ ಓಪನ್ ದಟ್ ಕೀ. ಯಾವುದೂ ಇಲ್ಲ ಇಲ್ಲಿ. ಅವ್ರು ಸುಮ್ಮನೆ ಅವರು ಬೆಳಗ್ಗೆ ನಿಮ್ಮ ಯಾವುದೋ ನ್ಯೂಸಲ್ಲಿ ನೋಡಿದೆ, ಅವರ ಸೀನಿಯರ್ ಡಾಕ್ಟ್ರು ಎಷ್ಟು ಆರಾಮಾಗಿ ಅವ್ನು ಹೇಳ್ತಿದ್ದಾನೆ ಅಂದರೆ ಅವ್ನಿಗೆ ಕನ್ಸರ್ನೇ ಇಲ್ಲ, ಒಂದು ಪ್ರಾಣ ಹೋಗಿದೆ ಅನ್ನೋ ಕನ್ಸರ್ನೂ ಇಲ್ಲ. ವಿ ಡಿಂಟ್ ಸೆಂಡ್, ನಮ್ಮ ಪರ್ಮಿಷನ್ ಇಲ್ಲದೆ ಹೋಗಿದ್ದಾಳೆ, ಬರ್ಡ್ಗೆ ಹೇಳಿದ್ವಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಒಂದು ಹಿಪ್ಪೋಪೊಟಮಸ್ ಹತ್ರ ಹೋಗ್ಬೇಕಂದ್ರೆ ಭಾಳ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಸ್ ಎಲ್ಲ ಬ್ರೇಕ್ ಮಾಡಿ ಇವಾಗ ಕೀ ಹೆಂಗೆ ಕೊಟ್ಟರು ಹೋಗ್ಲಿ ಗೇಟ್ ಓಪನ್ ಮಾಡೋದಕ್ಕೆ ಅವಳಿಗೆ? ಶಿ ಈಸ್ ಎ ಟ್ರೈನಿ. ಕೀ ಹೆಂಗೆ ಕೊಟ್ಟರು ಅವರು ಮೇನಾಗಿ ಅಲ್ಲಿ ಹೋಗೋದಕ್ಕೆ? ಸೊ ಎಲ್ಲ ನೆಗ್ಲಿಜೆನ್ಸಿ, ಟೋಟ್ಲಿ ನೆಗ್ಲಿಜೆನ್ಸಿ. ನಿನ್ನೆ ನಮಗೆ ಅಲ್ಲಿ ಏನು ಮಾತಾಡೋಕ್ಕಾಗಲಿಲ್ಲ. ಅವ್ರ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಹೌದು, 100% ಸರ್. ಇಲ್ಲಾಂದರೆ ಟ್ರೈನಿಂಗ್ ಯಾರು ಸರ್ ಬಿಡ್ತಾರೆ ಹಿಪ್ಪೋಪೊಟಮಸ್ ಹತ್ರ? ಅವರು ಅವರ ಜಾಬ್ನ ಸೇಫ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಅವ್ರು ಸೇಫ್ ಆಗಿರೋದಕ್ಕೆ ಅದು ಹೇಳ್ತಿದ್ದಾರೆ ಅಷ್ಟೇ. ಶಿ ಈಸ್ ನಾಟ್ ದ ಫಸ್ಟ್ ಡೇ ಶಿ ಈಸ್ ಗೋಯಿಂಗ್ ಆಲ್ಮೋಸ್ಟ್ ಫ್ರಮ್ 1 ವೀಕ್. ಡೈಲಿ ನೈಟು ಅವಳು ಹೋಗಿ ಮಾನಿಟರ್ ಮಾಡ್ತಿದ್ದಾಳೆ. ಆಮೇಲೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸಾಕಷ್ಟು ತಪ್ಪುಗಳು, ಎಡವಟ್ಟುಗಳು ಕಾಣಿಸ್ತಾ ಇದಾವೆ. ನೇರವಾಗಿ ಹೇಳ್ಬೇಕು ಅಂದ್ರೆ ಅರಣ್ಯ ಇಲಾಖೆಯ ಕೊಲೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇದನ್ನ. ಹೌದು ಪೃಥ್ವಿ, ಏನು ಅರಣ್ಯ ಇಲಾಖೆಯ ಸಾಕಷ್ಟು ತಪ್ಪುಗಳು ಇದೊಂದು ಪ್ರಕರಣದಿಂದ ಈಗ ಬೆಳಕಿಗೆ ಬರ್ತಾ ಇರೋದು. ಇದೊಂದು ರೀತಿಯಲ್ಲಿ ಕೊಲೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆದಂತಹ ನೋವೇನಿದೆ, ಕುಟುಂಬಸ್ಥರಿಗೆ ನೋವು ಜೊತೆಗೆ ಒಂದಿಷ್ಟು ಅಲ್ಲಿಯ ನಿಯಮಗಳು, ಅಂದ್ರೆ ಅದರಲ್ಲೂ ಕೂಡ SOP ಪಾಲನೆ ಮಾಡದೇ ಇರೋದು ನೋಡ್ತಾ ಹೋದ್ರೆ ಇಲ್ಲಿ ಯಾರು ಇದಕ್ಕೆ ಹೊಣೆ ಅನ್ನೋದು ಒಂದು ಈಗ ಎಲ್ಲರೂ ಕೇಳ್ತಾ ಇರೋದು. ಒಟ್ನಲ್ಲಿ ಅಲ್ಲಿ ಇರುವಂತಹ ಏನು ಸಮೀಕ್ಷಾ ರೆಡ್ಡಿ ಅವರು ಅವತ್ತಿನ ದಿನ ಯಾಕೆ ಅಲ್ಲಿಗೆ ಹೋದ್ರು, ಯಾರ ಒತ್ತಡಕ್ಕೆ ಹೋದ್ರು ಅಥವಾ ಯಾರ ಆದೇಶದ ಮೇಲೆ ಹೋದ್ರು ಅನ್ನೋದಕ್ಕೆ ಪ್ರಶ್ನೆಗೆ ಯಾರತ್ರನೂ ಉತ್ತರ ಇಲ್ಲ. ಯಾಕಂದ್ರೆ ಏನು ED ಅವರು ಕಾರ್ಯನಿರ್ವಾಹಕ ಅಧಿಕಾರಿ ಏನಿದ್ದಾರೆ ಅವ್ರ ಹತ್ರ ಕೇಳಿದ್ರೆ ಅವರು ನಾನು ಯಾವುದೇ ರೀತಿಯ ಆದೇಶನ ಮಾಡಿಲ್ಲ ಅಂತ ಹೇಳ್ತಾರೆ. ಆದ್ರೆ ಕಾರನ್ನ ಕಳಿಸ್ತಾರೆ. ಏನು ಅವರ PG ಅಲ್ಲಿ ಇರುತ್ತೆ, ಆ PGಗೆ ಕಾರನ್ನ ಕಳಿಸಿ ಆಕೆಯನ್ನ ಕರ್ಸ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಅಲ್ಲಿ SOP ಪಾಲನೆ ಯಾಕೆ ಆಗಿಲ್ಲ, ಕರ್ಸ್ಕೊಂಡು ಬರೋದಷ್ಟೇನಾ ಇವ್ರ ಕೆಲಸ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದ್ರೆ ಒಂದು ಪ್ರಾಣಿಗೆ ಚಿಕಿತ್ಸೆ ನೀಡುವ ಸಮಯದಲ್ಲಿ ಏನಿದೆ, ಆ ಸಮಯದಲ್ಲಿ SOP ಏನ್ ಹೇಳುತ್ತೆ ಅಂದ್ರೆ ಒಬ್ಬ ಅಂದ್ರೆ DFO ಮೇಲ್ಪಟ್ಟ ಅಧಿಕಾರಿ ಇರಬೇಕು, ಜೊತೆಗೆ 4 ಜನ ಸಿಬ್ಬಂದಿಗಳಿರ್ಬೇಕು. ಅದರಲ್ಲೂ ಕೂಡ ಮುಖ್ಯವಾಗಿ ಆ ಪ್ರಾಣಿಯನ್ನ ಕೇರ್ ಟೇಕ್ ಮಾಡುವಂತಹ ಏನು ವ್ಯಕ್ತಿ ಇರ್ತಾನೆ ಆತ ಅಲ್ಲಿ ಇರ್ಲೇಬೇಕು.
ಮಾಡಬೇಕು. ಜೊತೆಗೆ ಒಂದಿಷ್ಟು ಪಟಾಕಿಗಳಾಗಿರ್ಬೋದು, ಹಾಗೆ ಏನು ವಾಟರ್ ಗನ್ನು, ಜೊತೆಗೆ ಡಾಟ್ ಗನ್ ಕೂಡ ಇರಬೇಕು. ಆದ್ರೆ ಯಾವುದೇ ರೀತಿಯ ಶಿಷ್ಟಾಚಾರ ಪಾಲನೆ ಮಾಡದೆ ಈಗ ಅಧಿಕಾರಿಗಳು ಈ ರೀತಿಯ ಕೆಲಸಗಳನ್ನ ವೈದ್ಯರಿಂದ ಮಾಡಿಸ್ಕೊಳ್ತಿದ್ರು ಅನ್ನೋ ಕೂಗು ಕೇಳಿ ಬರ್ತಾ ಇದ್ರು. ಜೊತೆಗೆ ಅವರು ಇದೇ ಮೊದಲ ಬಾರಿಗೆ ಅಲ್ಲಿಗೆ ಹೋಗಿಲ್ಲ, ಹಿಂದೆ ಕೂಡ ಹಲವಾರು ಬಾರಿ ಅಲ್ಲಿ ಹೋಗಿ ಆಕೆ ಆ ಪ್ರಾಣಿಯನ್ನ ಅಂದ್ರೆ ಅದರಲ್ಲೂ ಕೂಡ ನೀರಾನೆಯನ್ನ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರೋದು. ಒಟ್ಟಿನಲ್ಲಿ ಅಲ್ಲಿಗೆ ಅವತ್ತಿನ ದಿನ ಅವರ ಜೊತೆಗೆ ಏನು ಅವರ PGಯ ಮಾಲೀಕೆ ಮತ್ತೆ ಅವರ ಒಂದು 2 ಜನ ಅವರನ್ನ ಸೆಕ್ಯೂರಿಟಿಗೋಸ್ಕರ ಅಂದ್ರೆ ರಾತ್ರಿ ಹೊತ್ತು ಹೋಗುವ ಕಾರಣಕ್ಕಾಗಿ ಆಕೆಗೆ ಮಾಲೀಕರು ಕಳಿಸ್ಕೊಟ್ಟಿರಲ್ಲ. ಹಾಗಾಗಿ ಅವರೇ ಬಂದು ಆಕೆಯನ್ನ ಕರ್ಕೊಂಡು ಹೋಗೋದಕ್ಕೂ ಕೂಡ ಅವ್ರು ಬಂದಿದ್ದಾರೆ. ಅಷ್ಟು ಕನಿಷ್ಠ ಸೆಕ್ಯೂರಿಟಿ ಇರುವಂತಹ ಏನು PG ಓನರ್ಗೆ ಇರುವಂತಹ ಸಾಮಾನ್ಯ ಜ್ಞಾನ ಯಾಕೆ ಈ ಅಧಿಕಾರಿಗಳಿಗೆ ಇಲ್ಲ ಅನ್ನೋ ಒಂದು ಪ್ರಶ್ನೆ ಈಗ ಹುಟ್ಟು ಬರ್ತಾ ಇರೋದು. ಅವರು ರಾತ್ರಿ ಹೊತ್ತು ಆಕೆಯನ್ನ ಒಬ್ಬಳನ್ನೇ ಕಳಿಸೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಾವು ಬರ್ತೀವಿ ಅಂತ ಹೇಳಿ ಆಕೆ ಜೊತೆಗೆ ಬಂದು ಆಕೆಯನ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗೋದಕ್ಕೂ ಕೂಡ ಈ ಹಿಂದೆ ಕೂಡ 2 ದಿನದ ಹಿಂದೆ ಮಾಡಿದ್ರು ಅನ್ನೋ ಒಂದು ಮಾತುಗಳು ಕೇಳ್ಬರುತ್ತೆ. ಆದ್ರೆ ಅಧಿಕಾರಿಗಳು ಯಾಕೆ ಇದರಲ್ಲಿ ಬೇಜವಾಬ್ದಾರಿತನ ತೋರಿಸಿದ್ರು ಅನ್ನೋ ಒಂದು ಮಾತುಗಳು ಅದರ ಜೊತೆಗೆ ಏನು ಅಲ್ಲಿ 4 DFOಗಳು ಅಲ್ಲ 2 DFOಗಳು ಹಾಗೂ ACFಗಳು ಇಬ್ರು ಆಲ್ರೆಡಿ ಇರಬೇಕು. ಅದ್ರ ಜೊತೆಗೆ ಅವರು ನೈಟ್ ಡ್ಯೂಟಿ ಪ್ಯಾಟ್ರೋಲಿಂಗ್ ಕೂಡ ಮಾಡಬೇಕು. ಆದ್ರೆ ಅಂತ ಸಮಯದಲ್ಲಿ ಚಿಕಿತ್ಸೆ ಸಮಯದಲ್ಲಿ ಅವರು ಕೂಡ ಅಲ್ಲಿ ಅವ್ರಿಗೂ ಕೂಡ ಟ್ರೈನ್ ಅಪ್ ಆಗಿರುತ್ತೆ, ಅವರು ಕೂಡ ಬಂದು ಸಹಕರಿಸಬೇಕು ಅನ್ನೋದು ಮಾತಿದೆ. ಯಾಕೆ ಅವರು ಎಲ್ಲಿ ಹೋದ್ರು ಆ ಸಮಯದಲ್ಲಿ ಯಾಕೆ ಇರ್ಲಿಲ್ಲ ಅನ್ನೋದು ಕಣ್ಮರೆ ಆದ್ರು ಅನ್ನೋ ಒಂದು ಮಾತು ಅನುಮಾನಕ್ಕೆ ಎಡೆ ಮಾಡ್ಕೊಡ್ತಾ ಇರೋದು. ಅದರಲ್ಲೂ ಕೂಡ ಮತ್ತೊಬ್ಬ DFO ಇದ್ರೂ ಕೂಡ ಅವರು ಏನು ಸೇವೆಗೆ ಹಾಜರಾಗಿಲ್ಲ ಅನ್ನೋ ಒಂದು ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಅದನ್ನು ಕೂಡ ಈಗ ತನಿಖೆ ಆಗ್ಬೇಕು. ಅದ್ರ ಜೊತೆಗೆ ಈಗ ಏನು ಪೊಲೀಸರು ಕೂಡ ಒಂದು FIR ಅನ್ನ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಕೂಗು ಬರ್ತಾ ಇದೆ. ಅದನ್ನ ಕೂಡಲೇ ಅದನ್ನ ಮಾಡಿಕೊಂಡು ಮುಂದಿನ ಕಾರ್ಯವನ್ನ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಯಾರು ತಪ್ಪಿತಸ್ಥರು ಇದಾರೆ ಅವ್ರಿಗೆ ಸಿಕ್ಕಿ ಇಲ್ಲಿ CCTV ವಿಚಾರದಲ್ಲಿ ಆ CCTV ವರ್ಕ್ ಆಗ್ತಾ ಇತ್ತು, ಆದ್ರೆ ಅದರ ಡೇಟಾ ಡಿಲೀಟ್ ಮಾಡಿದ್ರು ಅಂತನಾ ಅಥವಾ ವರ್ಕೇ ಆಗ್ತಾ ಇಲ್ವಾ? ಇದರಲ್ಲಿ ಅಧಿಕಾರಿಗಳ ಗೊಂದಲ ಪ್ರತಿ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಒಬ್ಬರು ಅದು CCTV ಫುಟೇಜ್ಗಳು ಎರೇಸ್ ಆಗಿದೆ, ಅಲ್ಲಿ ವರ್ಕ್ ಆಗ್ತಿರ್ಲಿಲ್ಲ, ಅಲ್ಲಿಗೆ ಕರೆಂಟ್ ಸಪ್ಲೈ ಇರ್ಲಿಲ್ಲ ಅನ್ನೋ ಕೆಲವರು ಹೇಳಿದ್ರೆ, ಇಲ್ಲ ವರ್ಕ್ ಆಗ್ತಾ ಇತ್ತು, ಅದನ್ನ ಪೊಲೀಸ್ನವರು ಅದರ ಹಾರ್ಡ್ ಡಿಸ್ಕ್ ಅನ್ನ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ CCTV ಏನಿದೆ ಹಾರ್ಡ್ ಡಿಸ್ಕ್ಗೆ ಬರುವಂತ CCTV ಅಲ್ಲ, ಅದರಲ್ಲೂ ಕೂಡ ಅದು ಚಿಪ್ ಅಲ್ಲಿ ವರ್ಕ್ ಆಗುವಂತ CCTV. ಯಾಕಂದ್ರೆ ಅಲ್ಲಿಗೆ ಯಾವುದೇ ಕರೆಂಟ್ ಅನ್ನ ಸಂಪರ್ಕ ಇರಲಿಲ್ಲ. ಹಾಗಾಗಿ ಅಲ್ಲಿ ಇರುವಂತ CCTV ಏನಿದೆ ಅದು ಒಂದು ರೀತಿಯಲ್ಲಿ ಹೈಟೆಕ್ ಆಗಿದ್ರು ಕೂಡ ಅದ್ರದ್ದು ಏನು ಇದ್ದಂತ ಏನು ಫುಟೇಜ್ಗಳಿದ್ದು ಅದು ಎಲ್ಲಿಗೆ ಹೋಯ್ತು, ಯಾರು ಅದನ್ನ ತೆಗೆದು ಡಿಲೀಟ್ ಮಾಡಿದ್ರು ಅನ್ನೋದು ಈಗ ಪ್ರಶ್ನೆ ಹುಟ್ಕೊಳ್ತಾ ಇರೋದು. CCTV ಇದ್ರೂ ಕೂಡ ಅಧಿಕಾರಿಗಳು ಇದರಲ್ಲಿ ಕಣ್ಣ ಮುಚ್ಚಲ ಯಾಕೆ ಆಡ್ತಾ ಇದಾರೆ ಅನ್ನೋದು ಈಗ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಪೊಲೀಸರು ಏನಾದ್ರು ಕ್ಲಾರಿಟಿ ಕೊಟ್ಟ ಇದ್ರ ಬಗ್ಗೆ? ಸದ್ಯ ಪೃಥ್ವಿ ಇದ್ರ ಬಗ್ಗೆ ಯಾವುದೇ ರೀತಿಯ ತನಿಖಾ ಹಂತದಲ್ಲಿ ಇರೋದ್ರಿಂದ ಪೊಲೀಸರು ಕೂಡ ಯಾವುದೇ ರೀತಿಯಾಗಿ ತನಿಖೆ ಹಂತದಲ್ಲಿ ಇರೋದ್ರಿಂದ ಯಾವುದನ್ನು ಕೂಡ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಅದರಲ್ಲೂ ಕೂಡ ಯಾವ ತನಿಖೆನ ಮಾಡ್ತಾ ಇದೀವಿ, ಯಾರನ್ನ ತನಿಖೆಗೆ ಒಳಪಡಿಸ್ತೀವಿ ಕೂಡ ಹೇಳ್ತಾ ಇಲ್ಲ. CCTV ದೃಶ್ಯಾವಳಿಗಳು ತಗೊಂಡೋಗಿದ್ದಾರೆ ಪೊಲೀಸರು ಅಂತೆಲ್ಲ ಹೇಳ್ತಾ ಇದಾರಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು, ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡ್ಬೇಕಲ್ಲ, ಇತ್ತು ಇಲ್ಲ ತಗೊಂಡಿದೀವಿ ಹಾರ್ಡ್ ಡಿಸ್ಕು ಅಂತ ಏನಾದ್ರು? ಸದ್ಯ ಈಗ ಅದರಲ್ಲಿ ಇರುವಂತಹ ಹಾರ್ಡ್ ಡಿಸ್ಕ್ ಅಂದ್ರೆ ಮೆಮೊರಿ ಕಾರ್ಡ್ ಏನಿದೆ ಆ ಕಾರ್ಡ್ ಅನ್ನ ಈಗ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗಿಲ್ಲ. ಪೊಲೀಸರು ಕೂಡ ಈ ತನಿಖಾ ಹಂತದಲ್ಲಿ ಏನಿದೆ ಅದನ್ನ ಕೂಡ ಈಗ ಯಾವುದೇ ರೀತಿಯಿಂದಲೂ ಅದನ್ನ ಪಬ್ಲಿಷ್ ಅನ್ನ ಮಾಡಿಲ್ಲ ಅಂತಾನೆ ಈಗ ಗೊತ್ತಾಗ್ತಾ ಇರೋದು. ಜೊತೆಗೆ ಅಲ್ಲಿ ಈಗ ತನಿಖಾ ಈ ಏನು ಇಲಾಖೆ ತನಿಖೆಯನ್ನ ಏನು ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಒಂದು ನೇಮಕ ಮಾಡ್ತಾರೆ. ಅದರಲ್ಲಿ CCF ಅವರಿಗೆ ಶಿವಮೊಗ್ಗದ CCFಗೆ ಅದನ್ನ ಹೆಗಲಿಗೆ ಹಾಕ್ತಾರೆ. ಆದ್ರೆ ಅದು ಕೂಡ ಈಗ ಅಪಸ್ವರಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ CCFಗೆ ಶಿವಮೊಗ್ಗದವರಿಗೆ ಕೊಟ್ರೆ ಅದು ಹಾದಿ ತಪ್ಪು ಏನು ಆಗುತ್ತೆ. ಅದಕ್ಕಾಗಿ ಅದನ್ನ ಬೇರೆ CCFಗಳಿಗೆ ಅಂದ್ರೆ ಶಿವಮೊಗ್ಗ ಬಿಟ್ಟು ಬೇರೆ CCFಗಳಿದ್ದಾರೆ ಅವರಿಗೆ ವಹಿಸಿದ್ರೆ ಅದು ಏನು ಈ ತನಿಖೆ ಕರೆಕ್ಟ್ ಸರಿಯಾಗಿ ಹೋಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಅದರಲ್ಲೂ ಕೂಡ ಏನು ಈ ಅಧಿಕಾರಿಗಳಿಗೆ ಕೊಟ್ರೆ ಅವರು ಮೊದಲಿಂದನೂ ಅವರ ಸಂಪರ್ಕದಲ್ಲಿ ಇರ್ತಾರೆ. ಅದರಲ್ಲೂ ಕೂಡ ಅರಣ್ಯ ಇಲಾಖೆ ಅವರೇ ಇಲಾಖೆಯನ್ನ ಅವರೇ ತನಿಖೆ ನಡೆಸೋದ್ರಿಂದ ಯಾವುದೇ ರೀತಿಯ ಏನು ಸತ್ಯಗಳು ಹೊರಬರಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತದೆ. ಹಾಗಾಗಿ ಕೂಡ CCFಗೆ ಅದನ್ನ ಕೊಡಬೇಡಿ, ಬೇರೆ ಏನು CCF ಇದಾರೆ ಅವ್ರಿಗೆ ಕೊಡಿ. ಅದರಲ್ಲೂ ಕೂಡ ಶಿವಮೊಗ್ಗದ CCFಗೆ ಯಾಕೆ ಕೊಡ್ಬೇಕಾಗಿತ್ತು ಅನ್ನೊಂದು ಈಗ ಮಾತು ಕೇಳಿ ಬರ್ತಾ ಇದ್ದು. ಓಕೆ, ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿಗೆ, ಅದರ ಜೊತೆಗೆ ಈಗ ತನಿಖೆಯ ಅಂದ್ರೆ ಇಲಾಖಾ ತನಿಖೆ ವರದಿಗೆ ಏನು ಸೂಚನೆಯನ್ನ ಕೊಡಲಾಗಿದೆ CCF ಅವ್ರಿಗೂ ಕೂಡ ಕರೆಯನ್ನ ಮಾಡ್ತಾ ಇದ್ವಿ, ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಫಾಲೋ ಅಪ್ ಮಾಡ್ತೀವಿ.